ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೋಡಿ, ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟೆಷ್ಟು ಒಳ್ಳೆಯ ಗಾದೆಗಳಿದೆ ಅಲ್ವಾ. ಅದರಲ್ಲಿ ಒಂದು ನೋಡಿ, ಆಳಾಗಿ ದುಡಿಯಬಲ್ಲವನು ಅರಸನಾಗಬಲ್ಲ ಅಂತ. ನಮ್ಮ ಕನ್ನಡ ನಾಡು ತಮಿಳುನಾಡು ಅಂದರೆ ಒಂದು ತಾಯಿ ಮಕ್ಕಳಿದ್ದಾಗೆ ಅಲ್ವಾ. ಮೊದಲಿಂದ ಅದು ಎಲ್ಲರಿಗೂ ಗೊತ್ತದು. ಹಾಗೆಯೇ ಇವತ್ತು ನಾನು ನಮ್ಮ ತಮಿಳುನಾಡಿನ ಹೊಸ CM ವಿಜಯ್ ಅವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ತಮಿಳುನಾಡಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಅವರು. ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ, ನಮ್ಮ ಕನ್ನಡ ರಾಜ್ಯ, ಕೇರಳ ರಾಜ್ಯ, ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ಈ ಥರ ಒಂದು ಸಣ್ಣ ವಯಸ್ಸಿನವರು ಅಥವಾ ಒಂದು ಮಧ್ಯ ವಯಸ್ಸಿನ ಒಳಗಡೆ ಇರುವವರು ರಾಜಕಾರಣಿಗಳಾಗಿ ಬರಬೇಕು, ಭ್ರಷ್ಟಾಚಾರವನ್ನು ಅಳಿಸಬೇಕು, ಒಳ್ಳೆಯ ಆಡಳಿತ ಕೊಡಬೇಕು, ಯುವಜನತೆಗೆ ಬಹಳ ಸಹಕಾರಿಯಾಗಬೇಕು, ಅದರಲ್ಲೂ ಮಹಿಳೆಯರಿಗೆ ಬಹಳ ಪ್ರೋತ್ಸಾಹ ನೀಡುವಂಥ ರಾಜಕಾರಣ ಬರಬೇಕು. ಅವರು ದುಡ್ಡು ಮಾಡುವ ಬದಲು ಜನಗಳನ್ನು ಯಾವ ಮಟ್ಟಕ್ಕೆ ಅವರು ತಗೊಂಡು ಹೋಗಬೇಕಂದ್ರೆ ಬಡತನ ಅನ್ನೋದನ್ನೇ ಜನಗಳು ಮರೆಯೋ ಹಾಗೆ ಮಾಡಬೇಕಲ್ವ. ಇವತ್ತು ನಮ್ಮ ವಿಜಯ್ ಕೂಡ ಅದೇ ಮಾಡ್ತಾರೆ ಅಂತ ನನ್ನ ನಂಬಿಕೆ, ಬಲವಾದ ನಂಬಿಕೆ. ಯಾಕೆಂದರೆ ನಿಜವಾಗ್ಲೂ ನಾನು ಅವರ ಪಕ್ಷನೇ ಅಲ್ಲ, ಅವರು ಸ್ವತಂತ್ರ ಪಕ್ಷದವರು. ಯಾಕೆಂದರೆ ನೋಡಿ, ಇವತ್ತು ಯುವ ಜನತೆಗೆ ಕೆಲಸ ಹೋಗಿ ಎಷ್ಟೆಷ್ಟು ಕಷ್ಟಗಳಿದೆ ಅಲ್ವ. ಆದರೆ ಯಾವುದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಅವರು ಖಂಡಿತವಾಗಿ ರಾಜಕೀಯ ಪ್ರವೇಶ ಮಾಡಿದವರಲ್ಲ. ಯಾಕೆಂದರೆ ಅವರು ಸಿನಿಮಾ ರಂಗದಲ್ಲೇ ಅವರಿಗೆ ಕೋಟಿಗಟ್ಟಲೆ ಸಿನಿಮಾ ಬರ್ತಾಯಿತ್ತು. ಅವರು 65 ಸಿನಿಮಾ ಮಾಡಿದ್ರು ಇವತ್ತು ಅವರು ಎಷ್ಟೋ ಒಂದು 700 ಕೋಟಿ ಮೇಲೆ ಅವರು ಆಸ್ತಿವಂತರಾಗಿದ್ದಾರೆ. ಯಾಕಂದರೆ ಕೊನೆಯ ಅವರ ಸಿನಿಮಾಕ್ಕೆ 250 ಕೋಟಿ ಕೂಡ ಇತ್ತಂತೆ. ಆದರೆ ಅವರ ಒಂದು ಸರಳತೆ, ಅವರ ಒಂದು ಡ್ರೆಸ್ ಸೆನ್ಸ್ ಎಲ್ಲ ನೋಡುವಾಗ ನಮ್ಗೆ ಗೊತ್ತಾಗುತ್ತಲ್ಲ, ಅವರು ದುಡ್ಡಿನ ಆಸೆಗೆ ಖಂಡಿತವಾಗಿ ಅವರು ರಾಜಕೀಯ ಪ್ರವೇಶ ಮಾಡಿದವರಲ್ಲ. ಹಿಂದೊಮ್ಮೆ ಅವರ ಏನು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಒಂದು ಕಚೇರಿ ಇತ್ತಂತೆ, ಅದನ್ನು ರಾಜಕೀಯ ಕಚೇರಿಯನ್ನಾಗಿ ಮಾಡಲಿಕ್ಕೆ ಅವರ ತಂದೆ ಹೊರಟಾಗ ತಂದೆ ಮಗನ ನಡುವೆ ಮಧ್ಯ ಒಂದು ದ್ವೇಷನೂ ಹುಟ್ಟಿ ಅದು ಕೋರ್ಟ್ವರೆಗೆಲ್ಲ ಹೋಗಿದೆ. ಅದು ಅಷ್ಟು ಕೂಡ ಅವರಿಗೆ ರಾಜಕೀಯ ಪ್ರವೇಶ ಇಷ್ಟ ಇರಲಿಲ್ಲ. ಆದರೆ ಅದಕ್ಕೆ ಸಮಯ ಬಂತು, ಮತ್ತು ಅವರಿಗೆ ತಮಿಳು ಮಕ್ಕಳು ಅವರ ಕೈ ಹಿಡಿದರು. ಸಿನಿಮಾದಲ್ಲಿ ಹೇಗೆ ಅವರಿಗೆ ಅಭಿಮಾನಿಗಳಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಸಿಕ್ಕಿತು. ಇವತ್ತು 75 ವರ್ಷಗಳಲ್ಲಿ ಒಬ್ಬ ಸ್ವತಂತ್ರ ಪಾರ್ಟಿ ಇಟ್ಕೊಂಡು ಆ ರಾಷ್ಟ್ರೀಯ ಪಕ್ಷವನ್ನು ಸೇರಿಸಿ ಒಂದು ಹೊಸ CM ಆಗಿದ್ದಾರೆ ಅಂದರೆ ಖಂಡಿತವಾಗಿ ಇದು ನಮ್ಮ ಭಾರತದಲ್ಲೇ ಇದು ಮೊದಲನೇ ಸಲ ಈ ಥರ ನಡೆದಿರೋದು. ಯಾಕಂದರೆ ಸ್ವತಂತ್ರ ಪಕ್ಷಕ್ಕೆಲ್ಲ ಇಷ್ಟೆಲ್ಲ ಓಟು ಬರೋದು ಖಂಡಿತ ಸಾಧ್ಯನೇ ಇಲ್ಲ. ಇವತ್ತು ಅವರು ಅವರ ಸ್ವತಂತ್ರ ಪಕ್ಷನೂ ಮತ್ತು ಪ್ರಾದೇಶಿಕ ಪಕ್ಷವನ್ನು ಸೇರಿ ಒಂದು 120 ಸೀಟುಗಳೊಂದಿಗೆ CM ಆಗಿ ಕೂತಿರಂದರೆ ನಿಜವಾಗ್ಲೂ ನಮ್ಮ ಭಾರತದ ಪ್ರತಿಯೊಬ್ಬರು ಇದಕ್ಕೆ ಒಂದು ಸಲ ಹೊಡಿಲೇಬೇಕು. ಪ್ರತಿಯೊಂದು ರಾಜ್ಯದಲ್ಲಿ ಈ ಥರ ಬದಲಾವಣೆ ಖಂಡಿತವಾಗಿ ಬರಬೇಕು. ತಮಿಳುನಾಡಿನಲ್ಲಿ ಈಗ ಹೊಸ ಅಲೆ ಅಲ್ವಾ, ಹೊಸ ರಾಜಕೀಯ ಒಂದು 74 ವರ್ಷದಲ್ಲಿ ಅಲ್ಲಿ ಒಂದು ಚರಿತ್ರೆಯನ್ನು ಇದು ಬದಲಾಯಿಸಿದೆ. ಯಾಕೆಂದರೆ ಹಾಗೆ ತಂದೆ ಮಕ್ಕಳು ಮೊಮ್ಮಕ್ಕಳು ಹೀಗೆ ಒಂದು ವಂಶದ ತಲೆಮಾರುಗಳೇ ಎಲ್ಲ ರಾಜ್ಯದಲ್ಲೂ ರಾಜಕಾರಣ ನಡೆಸೋದನ್ನು ನಾವು ನೋಡ್ತಾ ಇದ್ದೇವೆ. ಹೊಸಬ್ಬರಿಗೆ ಅವಕಾಶ ಸಿಗೋದಿಲ್ಲ. ಅದೇ ಥರ ಚಿತ್ರರಂಗದಲ್ಲೂ ಕೂಡ ಹಾಗೆ ಅಪ್ಪ ಹೀರೋ, ಮಗ ಹೀರೋ, ಮೊಮ್ಮಗ ಹೀರೋ, ಅದರ ಮಕ್ಕಳು ಹೀರೋ. ಆದರೆ ಕಲಾವಿದರು ಎಷ್ಟೊಂದು ಒಳ್ಳೊಳ್ಳೆ ಕಲಾವಿದರು ಮೂಲೆ ಗುಂಪಾಗಿರೋದು ಕೂಡ ಅದರಿಂದಲ್ವ. ಈಗ ರಾಜಕೀಯ ಬಂದು ಎಷ್ಟೆಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಮನಸ್ಸಿರೋರಿದ್ದಾರೆ. ಆದರೆ ಇವರ ಈ ಕುಟುಂಬ ರಾಜಕಾರಣದಿಂದಾಗಿ ಈ ನಮ್ಮ ಬೇರೆಯವರಿಗೆಲ್ಲ ತುಂಬ ಒಂದು ಅವಕಾಶ ತಪ್ಪುತ್ತೆ. ಪ್ರತಿಯೊಂದು ವಿಷಯದಲ್ಲಿ ಹಾಗೆ ಡಾಕ್ಟರ್ ಮಗ ಡಾಕ್ಟ್ರು, ಇಂಜಿನಿಯರ್ ಮಗ ಇಂಜಿನಿಯರ್, ಸಿನಿಮಾ ನಟನ ಮಗ ಅವನು ಹೀರೋ, ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ. ಇದು ಮೊದಲು ನಮ್ಮ ದೇಶದಲ್ಲಿ ಯಾವಾಗ ನಿಲ್ಲುತ್ತೋ ಅವತ್ತು ನಮ್ಮ ದೇಶ ಖಂಡಿತವಾಗಿ ಉದ್ಧಾರ ಆಗುತ್ತೆ. ಯಾಕಂದರೆ ನಮ್ಮ ವಿಜಯ್ ಖಂಡಿತವಾಗಿ ಈಗ ನಾವು ಅವರಲ್ಲಿ CM ಆದಾಗ ನಮಗೆ ಇಲ್ಲಿ ಯಾವುದೇ ಲಾಭ ಇಲ್ಲ ಕರ್ನಾಟಕ. ಆದರೆ ನಾವು ಇಂಥವರಿಗೆ ಬೆಂಬಲ ಕೊಡಬೇಕು. ಈಗ ನಮ್ಮ ಸುದೀಪ್, ರವಿಚಂದ್ರನ್ ಇವರೆಲ್ಲ ಬರಬೇಕು ರಾಜಕೀಯಕ್ಕೆ. ಉಪೇಂದ್ರ ಅವರು, ಅದೇ ಪಕ್ಷ ಯಾವುದೇ ಆಗಿರಲಿ ಆಡಳಿತ ಚೆನ್ನಾಗಿ ಕೊಡಬೇಕು, ಜನಗಳಿಗೋಸ್ಕರ ರಾಜಕಾರಣ ನಡಿಬೇಕು. ಬಿಟ್ಟರೆ ರಾಜಕಾರಣ ನಡೆಸೋರಿಗಾಗಿ ಜನಗಳನ್ನು ಅವರು ಬಳಸ್ಕೊಳ್ಬಾರ್ದು. ಇದಲ್ವ ಮುಖ್ಯವಾಗಿ ಇರೋದು. ಹಾಗೆ ನಮ್ಮದೆಲ್ಲರದ್ದು, ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ನಾನು ನಮ್ಮ ದಳಪತಿ ವಿಜಯ್ ಅವರಿಗೆ ಕೂಡ ಒಳ್ಳೆಯ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವಿಡಿಯೋವನ್ನು ಶುರು ಮಾಡ್ತೇನೆ.
ನಟನಾ ವೃತ್ತಿಯನ್ನು ಪೂರ್ಣವಾಗಿ ತ್ಯಜಿಸಿದರು ರಾಜಕಾರಣಕ್ಕಾಗಿ. ಅವರಿಗೊಂದು ದಿಢೀರನೆ ಹುಟ್ಟಿದ ಆಸೆ. ಅದರ ನಂತರ ಅದಕ್ಕಾಗಿ ತುಂಬ ಕೆಲಸ ಮಾಡಿದರು. ಇತ್ತೀಚೆಗೆ ಅಂಥದೇ ಸಿನಿಮಾದಲ್ಲಿ ಅವರು ತುಂಬ ಅಭಿನಯ ಮಾಡಿದ್ದಾರೆ. ಅದು ಕೂಡ ಜನಗಳ ಮನಸ್ಸನ್ನು ಬೇಗ ಮುಟ್ಟುತ್ತಲ್ವ. ಈಗ ವಿಷ್ಣುವರ್ಧನ್ ಅಂದಾಗ ನಮಗೆ ಬಂಧನದಲ್ಲಿ ನಟಿಸಿರುವ ಒಂದು ಲುಕ್ಕೆ ಕಾಣುತ್ತಲ್ವ. ಹಾಗೆ ಈ ಸಿನಿಮಾದಲ್ಲಿ ಅವರಿಗೆ ಯಾವ ಕತೆ ಸಿಗುತ್ತೋ ಅದರಲ್ಲಿ ಅವರು ಹೇಗೆ ಅಭಿನಯಿಸ್ತಾರೆ ಅದನ್ನು ನಾವು ಅವ್ರು ನಿಜ ಅಂತಲೇ ತಿಳ್ಕೊಂಡು ಹಾಗೆ ಕೂಡ ಹಲವಾರು ಅಭಿಮಾನಿಗಳು ಹುಡ್ತಾರೆ. ಅದೇ ರೀತಿಯಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟ ಹಲವಾರು ಸಿನಿಮಾದಲ್ಲಿ ನಮ್ಮ ವಿಜಯ್ ಅವರು ಅಭಿನಯ ಮಾಡಿದ್ದಾರೆ. ಮತ್ತು ಅವರ ಭಾಷಣ ಎಲ್ಲ ನೋಡಿ, ಸೂಪರ್ ಭಾಷಣ. ಅನಂತರಲ್ಲಿ ಅವರಿಗೆ ತುಂಬ ಅಡ್ಡಿಗಳು ಬಂದು ಅವರ ಒಂದು ಭಾಷಣ ಮಾಡುವಲ್ಲಿ ಕರೆಂಟ್ ಶಾಕ್ ಹೊಡೆದು ಹಲವಾರು ಜನ ತೀರಿ ಹೋದರು. ಅದೆಲ್ಲ ಅವರ ಮನೆಯವರಿಗೆ ಅಪಾರ ನಷ್ಟ ಆಗಿದಂಥ ಸಮಯ. ಆದರೆ ಅದನ್ನು ಇವರ ಕಾರಣನ್ನಾಗಿ ಇರಿಸಿದರು. ಅದರಲ್ಲಿಯೂ ಕೂಡ ಒಂದು ಕೆಟ್ಟ ರಾಜಕೀಯ ಇತ್ತು. ಯಾಕಂದರೆ ಇವರು ಮುಂದೆ ಬರಬಾರ್ದು ಅಂತ ಮಾಡಿರ್ಬೋದು. ಆದರೆ ನೋಡಿ, ಕೆಲವು ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. ಅದೇ ಸಮಯದಲ್ಲಿ ಏನೇ ವೈಯಕ್ತಿಕ ಕಾರಣಗಳಿರ್ಬೋದು, ಆ ರಾಜಕಾರಣಕ್ಕೆ ಬರುವ ಸಮಯದಲ್ಲೇ ಅವರ ಶ್ರೀಮತಿಯವರು ಬಂದು ಸಂಗೀತ ಅವರು ಕೂಡ ಡಿವೋರ್ಸಿಗೆ ಕೊಟ್ಟರು. ಅವರಿಗೆ ಮುಂದೆ ಕೊಡ್ಬೋದಿತ್ತು, ಆಮೇಲೆ ಕೊಡ್ಬೋದಿತ್ತು, ಈಗ ಕೊಡ್ಬೋದಿತ್ತು. ಆದರೆ ಆ ಓಟಿಗೆ ಅವರು ಓಟ್ ಯಾಚಿಸಿದ ಸಮಯದಲ್ಲೇ ಅವರು ಕೂಡ ಮುಂದೆ ಬಂದು ಈ ಥರ ಬಂದರು. ಹಾಗೆ ತುಂಬ ಅಡ್ಡಿ ಆತಂಕಗಳಿತ್ತು. ಇವರು ರಾಜಕಾರಣಕ್ಕೆ ಬರಬಾರ್ದು, ರಾಜಕೀಯಕ್ಕೆ ಬರಬಾರ್ದು ಅಂತ. ಆದರೆ ಅವರಿಗೆ ನಟನೆಯಲ್ಲಿ ಬೇಕಾದಷ್ಟು, ರಾಜಕೀಯಕ್ಕಿಂತಲೂ ಜಾಸ್ತಿ ದುಡ್ಡು ನಟನೆಯಲ್ಲಿ ಮಾಡ್ಬೋದಿತ್ತು. ಅಷ್ಟು ಒಳ್ಳೆ ಉತ್ತುಂಗದಲ್ಲಿರುವಾಗಲೇ ಅವರಲ್ಲಿಂದ ಹೊರ ನಡೆದರು. ಆದರೆ ಇವತ್ತು ನಮ್ಮ ಪ್ರೀತಿಯ ವಿಜಯ್, ನಾವು ಸಿನಿಮಾದಲ್ಲಿ ಅವ್ರನ್ನೆಲ್ಲ ಇಷ್ಟಪಟ್ಟಿದ್ದೀವಿ. ಆದರೆ ಅವರೊಂದು ಇವತ್ತು CM ಅನ್ನೋ ಒಂದು ಸಿಂಹಾಸನದಲ್ಲಿ ಕೂತಾಗ ಬಹಳ ನೋಡಲಿಕ್ಕೂ ಕೂಡ ಬಹಳ ನಮಗೆಲ್ಲ ಇಷ್ಟವಾಗ್ತಾ ಇದೆ. ಆದರೆ ಒಂದು ಸಿನಿಮಾ ರಂಗದಲ್ಲಿ, ತಮಿಳು ಸಿನಿಮಾ ರಂಗದಲ್ಲಿ ಅತೀ ಹೆಚ್ಚು ಸಂಭಾವನೆ ಪಡೀತಿದ್ದ ನಟ, ಒಂದು ಭಾರತದಲ್ಲೇ ಹೇಳ್ಬೋದು, ಒಂದು ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಸಾಲಲ್ಲಿ ಇವರು ಕೂಡ ಬಹಳ, ಇವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಹಾಗಾಗಿ ಇವರಿಗೆ ದುಡ್ಡು ಖಂಡಿತವಾಗಿ ಮುಖ್ಯವಾಗಿರಲಿಲ್ಲ. ಅವರು ತಮಿಳು ಮಕ್ಕಳಿಗಾಗಿ ತಮಿಳು ವೆಟ್ರಿಕ್ ಕಳಂಗಂ ಅಂತ ಒಂದು ಸ್ಥಾಪನೆ ಮಾಡಿದರು. ಒಂದು ಪಕ್ಷವನ್ನು. ಅದಕ್ಕೆ TVK ಪಕ್ಷ ಅಂತಲೂ ಸುಲಭವಾಗಿ ಹೇಳ್ಬೋದು ನಾವು. ಇವರಿಗೆ ರಾಜಕೀಯ ವಲಯದಲ್ಲಿ ಯಾವುದೂ ಕೂಡ ಆಸಕ್ತಿ ಇರಲಿಲ್ಲ ಗೊತ್ತಾ. ಇವರ ತಂದೆಗೆ ಮಗನಿಗೆ ಮುನಿಸು ಬಂದಿದ್ದ ಅದೇ ವಿಷಯದಲ್ಲಿ. ಯಾಕಂದರೆ ತಂದೆಗೆ ತೀರಾ ಇಷ್ಟ ಇರಲಿಲ್ಲ, ಇವರಿಗೆ ಮಗನಿಗೆ ತೀರಾ ಇಷ್ಟ ಇರಲಿಲ್ಲ. ತಂದೆಗೆ ಬಹಳ ಉತ್ಸಾಹ ಇತ್ತು, ಏನೋ ಮಾಡಬೇಕು ಮಗನಿಗೆ, ಇಷ್ಟೊಂದು ಒಳ್ಳೆಯ ಹೆಸರಿರೋ ತಂದೆ ಕೂಡ ನಿರ್ಮಾಪಕ ನಿರ್ದೇಶಕರಾಗಿದ್ದರು. ಇವರು ಕೂಡ ಬಾಲನಟನಾಗಿಯೇ ತಂದೆಯ ಒಂದು ಗರಡಿಯಲ್ಲೇ ಪಳಗಿ ಬಾಲನಟನಾಗಿ ಬಂದು ಅನಂತರ ಕಾಲೇಜಿಗೆ ಹೋಗೋ ಸಮಯದಲ್ಲಿ ಇವರಿಗೆ ಬರೀ ಸಿನಿಮಾ ಮಾತ್ರ ತಲೆಯಲ್ಲಿತ್ತಂತೆ. ಹಾಗೆ ಕಾಲೇಜನ್ನು ಒಂದು ಅರ್ಧದಲ್ಲಿ ನಿಲ್ಲಿಸಿ ನಂತರಲ್ಲಿ ಇವರು ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದವರು. ಚಿಕ್ಕದಿರುವಾಗ ಬಹಳ ಹೈಪರ್ ಆ್ಯಕ್ಟಿವ್ ಅಂತೆ. ಮನೆಯಲ್ಲೂ ಆರ್ಥಿಕವಾಗಿ ತೊಂದರೆಗಳಿತ್ತು, ಅಂದರೆ ತೀರಾ ಬಡತನ ಅಲ್ಲ, ಬಹಳಷ್ಟು ತೊಂದರೆ ಇತ್ತು. ಇವರ ತಾಯಿ ಬಹಳ ಚೆನ್ನಾಗಿ ಆಡ್ತಾಯಿದ್ರು. ಹಾಗೆ ಆರ್ಕೆಸ್ಟ್ರಾ ಅಂತ ಇಂಥದ್ದಕ್ಕೆಲ್ಲ ಹೋಗಿ ಮನೆಯನ್ನು ಚೆನ್ನಾಗಿ ನಡೆಸ್ತಾ ಇದ್ರಂತೆ. ಇವರು ಚಿಕ್ಕದಿರುವಾಗ ಹೈಪರ್ ಆ್ಯಕ್ಟಿವ್ ಆಗಿದ್ದವರಿಗೆ ತುಂಬ ಬಲು ಮಾತಂತೆ. ನಂತರಲ್ಲಿ ಇವರ ತಂಗಿಯೊಬ್ಬರು ತೀರಿ ಹೋಗ್ತಾರೆ ಪುಟ್ಟ ಬಾಲಕಿಯಾಗಿರುವಾಗ. ಅದು ಇವರಿಗೆ ತುಂಬ ಇವರ ಜೀವನದ ದೊಡ್ಡ ಒಂದು ಆಘಾತ. ಆ ನಂತರಲ್ಲಿ ನಮ್ಮ ವಿಜಯ್ ಅವರು ಮಾತು ಕಡಿಮೆ ಮಾಡ್ತಾ ಪೂರ್ತಿಯಾಗಿ ಒಂದೆರಡು ಮಾತಿಗಷ್ಟೇ ಸೀಮಿತವಾಗಿದ್ದರು. ಅದನ್ನು ಅವರು ಜೀವನ ಪೂರ್ತಿ ಅಳವಡಿಸ್ಕೊಂಡು ಬಂದರು. ನಂತರದಲ್ಲಿ ಗೊತ್ತಲ್ವ ನಿಮಗೆ, ತಮಿಳು ಪ್ರಸಿದ್ಧ ನಾಯಕಿಗೂ ಅವರಿಗೂ ಒಂದು ಸಂಬಂಧ ಇದೆ ಅಂತೆಲ್ಲ ಎಲ್ಲ ಕಡೆ ಸುದ್ದಿ ಇದೆ. ಅದು ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಲ್ಲಿ ಅದನ್ನು ತಂಗಿಯಾಗಿಯೂ ನಾವು ತಗೊಳ್ಬೋದಲ್ವ. ಅವರ ತಂಗಿ ತೀರಿ ಹೋಗಿದ್ದಾರೆ, ಆ ತಂಗಿ ಜಾಗದಲ್ಲಿ ಇವರನ್ನು ನೋಡ್ತಾ ಇರ್ಬೋದು. ಯಾರಿಗೂ ಗೊತ್ತಿಲ್ಲಲ್ವ, ಸತ್ಯ ಅವರಿಗಿಬ್ಬರಿಗೆ ಗೊತ್ತು. ಹಾಗಾಗಿ ಅದರ ಬಗ್ಗೆ ನಾವೆಲ್ಲ ವೈಯಕ್ತಿಕ ವಿಚಾರದ ಬಗ್ಗೆ ನಮಗೆ ಮಾತಾಡಬೇಕಾದ ಅಗತ್ಯ ಇಲ್ಲ. ಅದು ಒಂದು ವೇಳೆ ಅವರ ಸಂಬಂಧ ಆಗಿದ್ದರೆ ಮುಂದೊಂದು ದಿನ ಗೊತ್ತಾಗುತ್ತೆ. ಇಲ್ಲಾಂದರೆ ಒಳ್ಳೆಯ ಸ್ನೇಹ ಆದರೆ ಇದೇ ಥರ ಮುಂದುವರಿಯುತ್ತೆ. ಆದರೆ ನಮ್ಮ ವಿಜಯ್ ಅವರ ತಲೆಯಲ್ಲಿ ಇವಾಗ ಇರೋದು ರಾಜಕೀಯ ಮಾತ್ರ. ಅವರು ಒಂದು ಭರವಸೆ ಕೂಡ, ಅಪಾರ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಲವೆಲ್ಲ ನಮಗೆ ಅದು ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಒಂದು ತಮಿಳು ಮಕ್ಕಳಿಗೆ ಅಂದರೆ ಇವಾಗಿನ ಹೊಸ ಜನ್ರೇಷನಿಗೆಲ್ಲ ಒಂದು ಕೆಲಸ ಕೊಡುವ ಉದ್ದೇಶ, ಆಮೇಲೆ ಹೆಣ್ಣು ಮಕ್ಕಳನ್ನು ಕಾಪಾಡೋದು, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಆಮೇಲೆ ಮಹಿಳೆಯರ ಸುರಕ್ಷತೆ, ಹೀಗೆಲ್ಲ ಬಹಳ ಉದ್ದೇಶದಿಂದ ಅವರು ರಾಜಕೀಯಕ್ಕೆ ಬಂದಿರೋದು.
ಆಮೇಲೆ ಉಚಿತ ವಿದ್ಯುತ್ ಯೋಜನೆ, ಆಮೇಲೆ ಇದು ಮಾದಕ ವಸ್ತು ಬಗ್ಗೆ ಅದರ ವಿರೋಧದ ಬಗ್ಗೆ ಹೋರಾಟ, ನಂತರದಲ್ಲಿ ಮದುವೆ ಆಗುವವರಿಗೆ 8 ಗ್ರಾಮ್ ಚಿನ್ನ, ಆಮೇಲೆ ತುಂಬ ಭರವಸೆ ಇದೆ, ರೇಷ್ಮೆ ಸೀರೆ, ಹೀಗೆ ಹಲವಾರು ಭರವಸೆ ಇದೆ. 6 ವರ್ಷಕ್ಕೆ 6 ಸಿಲಿಂಡ್ರ್. ಇದು ಪೂರ್ತಿಯಾಗಿ ಒಂದೇ ಸಲ ನಿಭಾಯಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಆದರೆ ಯಾವುದೋ ಒಂದು ವಿದ್ಯುತ್ ವಿಷಯದಲ್ಲಿ ಏನೋ ಸಹಿ ಹಾಕಿದ್ದಾರೆ. ಇನ್ನು ಮುಂದೆ ನೋಡಬೇಕು. ಯಾಕಂದರೆ ಅವರ ಆಸೆ, ಅದು ಆಸೆಯನ್ನು ಹೇಳಿದ್ದಾರೆ. ಆ ಭರವಸೆಯನ್ನು ಅವರು ಆಲ್ಮೋಸ್ಟ್ ಈಡೇರ್ಬೋದು. ಅದಕ್ಕೆಲ್ಲ ಎಷ್ಟು ದುಡ್ಡು ಅವ್ರು ಎಲ್ಲಿಂದ ತರೋದು ಅಂತ ಅದು ಫಸ್ಟ್ ಯೋಚನೆ ಮಾಡಬೇಕು. ಆದರೆ ಸಾಕಷ್ಟು ಅವರು ತಮಿಳುನಾಡನ್ನೇ ಒಂದು ಬದಲಾಯಿಸುವಂಥ ಹಂತಕ್ಕೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಕೊಟ್ಟ ಭರವಸೆನೆಲ್ಲ ಈಡೇರಿಸಬೇಕು ಅಂತ ಇಲ್ಲ, ಸಾಧ್ಯವಾದಷ್ಟು ಈಡೇರಿಸ್ತಾ ಹೋಗ್ಬೋದು. ಯಾಕಂದರೆ ಅವರಿಗೆ ಖಂಡಿತವಾಗಿ, ಇನ್ನೊಮ್ಮೆ ಹೇಳ್ತೇನೆ, ನಾನು ದುಡ್ಡು ಮೇಲೆ ಅವರಿಗಂತೂ ಆಸೆನೇ ಇಲ್ಲ. ಸಿನಿಮಾ ರೀತಿಯಲ್ಲಿ ಅವರಿಗೆ ಯಾವ ಅಭಿಮಾನ ಬಳಗ ಇದೆ ನೋಡಿ, ಅದೇ ಅವರಿಗೆ ರಾಜಕೀಯ ವಲಯದಲ್ಲಿ ಕೂಡ ಇದೆ. ಅವರು ಹೆಚ್ಚಿನ 65 ಸಿನಿಮಾ ಆದ್ರೂ ಹೆಚ್ಚಿನ ಸಿನಿಮಾದಲ್ಲಿ ಅವರು ಈ ರಾಜಕೀಯಕ್ಕೆ ಸಂಬಂಧಪಟ್ಟ ಸಿನಿಮಾವನ್ನು ಇತ್ತೀಚೆಗೆ ಮಾಡ್ತಾಯಿದ್ರು. ಅವರಿಗೆ ಕೊನೆಯಲ್ಲಿ ನಾನು ಹೇಳಿದಾಗ 250 ಕೋಟಿ ಕೂಡ ಸಂಭಾವನೆ ಇತ್ತು. ಅದು ಇನ್ನೂ ಕೂಡ ರಿಲೀಸ್ ಆಗಿದೆಯೇ ಇಲ್ವ ಅಂತ ನನಗೇನೆ ಗೊತ್ತಿಲ್ಲ. ಆದರೆ ಅವರು ಆ ಒಂದು ಅವರ ಭಾಷಣ ಸ್ಟೈಲು ಎಲ್ಲ ಒಂದು ಸಿನಿಮಾ ರೀತಿಯಲ್ಲೇ ಇತ್ತು. ಅದನ್ನು ಅವರು ಖಂಡಿತ ಮಾಡ್ತಾರೆ. ಯಾಕಂದರೆ ಅವರೊಂದು ಸರಳ ವ್ಯಕ್ತಿತ್ವನೇ ಹೇಳ್ತಾರೆ. ಅವರು ರಾಜಕೀಯಕ್ಕೆ ದುಡ್ಡು ಮಾಡಲಿಕ್ಕಂತೂ ಖಂಡಿತ ಬಂದಿಲ್ಲ ಅಂತ. ಅಂದರೆ ಯಾಕಂದರೆ ಪ್ರತಿಯೊಂದು ತಮಿಳು ಮಕ್ಕಳಿಗೆ ಮಾತ್ರ ಅಲ್ಲ, ಅವರಿಗೆ ಕೇರಳದಲ್ಲಿ ಎಷ್ಟೊಂದು ಅಭಿಮಾನಿಗಳಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ತೆಲುಗು ರಾಜ್ಯದಲ್ಲಿದ್ದಾರೆ, ಆಂಧ್ರ ಮತ್ತು ಮಹಾರಾಷ್ಟ್ರ, ಹೀಗೆ ನಮ್ಮ ದೇಶದ ಮೂಲೆಯಲ್ಲಿ ವಿಜಯ್ ಅವರಿಗೆ ಅಭಿಮಾನಿಗಳಿದ್ದಾರೆ. ಅದಲ್ಲದೆ ಹೊರದೇಶದಲ್ಲಿದ್ದಾರೆ, ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಯಾಕೆಂದರೆ ಅವರು ಇನ್ನೂ ಒಳ್ಳೆಯ ರಾಜಕೀಯ ಅಥವಾ ಒಳ್ಳೆಯ ರಾಜಕಾರಣ ಮಾಡಿದರೆ ಖಂಡಿತ ಒಂದು CM ಸ್ಥಾನದಿಂದ ಅವರು ಹಲವಾರು ವರ್ಷಗಳು ಅವರು ಕೆಳಗಡೆ ಇಳಿಯೋದಿಲ್ಲ. ತುಂಬ ವರ್ಷದಿಂದ ತಮಿಳ್ನಾಡಾಗಲಿ ರಾಜಕೀಯ, ನಮ್ಮ ಕರ್ನಾಟಕದ ರಾಜಕೀಯ ಆಗಲಿ ಒಂದೇ ರೀತಿಯ ಜನಗಳು ನಮಗೆ ಗೊತ್ತಾಗುತ್ತೆ. ಇವತ್ತು CM, ನೆಕ್ಸ್ಟ್ CM ಯಾರು, ಹಾಗಲ್ಲ. ಈ ರೀತಿ ಹೊಸ CMಗಳು ಬರಬೇಕು, ಹೊಸ ತಲೆಮಾರಿನ ಜನತೆಗಳು ಬರಬೇಕು, ಹೊಸ ಹುಡುಗರು ಬರಬೇಕು, ಹೊಸ ಹುಡುಗಿಯರು ಕೂಡ ಬರಬೇಕು. ಯಾಕೆಂದರೆ ಇವರಿಗೆ ಎಲ್ರಿಗೂ ಆ ರಾಜಕೀಯದ ಒಂದು ಅದನ್ನು ತೂಗಿಸುವ, ಯಾವಾಗ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೋ ಖಂಡಿತ ಅವರಿಗೆ ರಾಜಕೀಯವನ್ನು ಕೂಡ ನಡೆಸುವಂತಹ ಶಕ್ತಿ ಇರ್ಬೋದು. ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ನಾನೇ ಹೇಳೋದು, ಹೊಸ ತಲೆಮಾರಿನ ಜನ ಈ ಥರ ರಾಜಕೀಯ ಪಕ್ಷವನ್ನು ಕಟ್ಕೊಂಡು ಮುಂದೆ ಬರಬೇಕು. ಪ್ರಯತ್ನ ಒಂದು ಸಲ ಸೋತ್ರ ಪರವಾಗಿಲ್ಲ, ಮತ್ತೆ ಪ್ರಯತ್ನ ಮಾಡ್ತಾ ಹೋಗಬೇಕು. ಆಗಲೇ ನಮ್ಮ ರಾಜ್ಯ ಅಭಿವೃದ್ಧಿ ಆಗೋದು. ಮೊದಲು ನಗರ ಅಭಿವೃದ್ಧಿ ಆಗಬೇಕು, ನಂತರ ರಾಜ್ಯ ಆಗಬೇಕು, ನಂತರ ದೇಶ ಆಗಬೇಕು, ಹೀಗೆ ಅಲ್ವಾ. ಈಗ ದೇಶ ನಮ್ಮದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾಯಿದೆ. ಅದು ಕೆಲವು ಜನಗಳಿಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಮೋದಿಯವರು ಏನು ಮಾಡಿದ್ದಾರೆ, ಎಷ್ಟು ದುಡ್ಡು ತಿಂದಿದ್ದಾರೆ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ನಮ್ಮ ಅಬ್ದುಲ್ ಕಲಾಂ ಅವರು ಹೇಗಿದ್ದರು ಹೇಳಿ, ಅದೇ ರೀತಿಯೂ ಬದುಕಬಹುದಲ್ವ ಮನುಷ್ಯನಿಗೆ. ಅವರು ಏನು ಮಾಡಿದ್ದಾರೆ? ಅವರಿಗೆ ಅಬ್ದುಲ್ ಕಲಾಂ ಅವರು ಹೋಗುವಾಗ ಒಂದು ಕೊಡೆ, 2-3 ಕೋಟು, ಒಂದಷ್ಟು ಪುಸ್ತಕ, ಒಂದಷ್ಟು ಪಾತ್ರೆಗಳು, ಒಂದು ಸಣ್ಣ ಮನೆ, ಇಷ್ಟು ಬಿಟ್ಟರೆ ಅವರಿಗೆ ಇನ್ನೇನೂ ಇರಲಿಲ್ಲ. ಅವರು ರಾಜಕೀಯ ವಲಯದಲ್ಲಿ ಬಂದು ಕೂಡ ಯಾವುದೇ ಒಂದು ಹಣವನ್ನು ಕೂಡ ಅವರು ಮಾಡಲಿಲ್ಲ. ಅದೇ ರೀತಿ ಮೋದಿ ಕೂಡ ಮಾಡಲಿಲ್ಲ. ಅದೇ ರೀತಿ ನಮ್ಮ ವಿಜಯ್ ಕೂಡ ಖಂಡಿತವಾಗಿ ರಾಜಕೀಯ ಹೆಸರಲ್ಲಿ ಹಣ ಮಾಡೋದಿಲ್ಲ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಸಿನಿಮಾ ನಟರಾಗಲಿ ಬೇರೆ ಒಳ್ಳೆ ನಮ್ಮ ಇಂಟೆಲಿಜೆಂಟ್ ಹುಡುಗರು ಬರಬೇಕು ರಾಜಕೀಯಕ್ಕೆ, ರಾಜಕಾರಣವನ್ನು ನಡೆಸಿಕೊಡಬೇಕು. ಮುಂದೆ ಹೋಗ್ತಾ ಅವರು ಕೂಡ CM ಆಗಬೇಕು. ಈಗ ನೋಡಿ, ಒಂದೇ ರೀತಿಯ ಜನಗಳು, ಅವರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಬಂದಾಗ ರಾಜಕೀಯಕ್ಕೆ ಹಾಗಾದರೆ ಬದಲಾವಣೆಯೇ ಇಲ್ವ? ಅವರವರು ಕಿತ್ತಾಡಿಕೊಂಡು, ಅವರವರು ರಾಜಕಾರಣ ಮಾಡಿಕೊಂಡು, ಅತ್ತೆ ಸೊಸೆ ಕಿತ್ತಾಡಿಕೊಂಡು ಅದನ್ನು ರಾಜಕಾರಣ ಅಂತ ಹೇಳ್ತಾರೆ. ರಾಜಕಾರಣ ಅಂದರೆ ನಮ್ಮ ಜನತೆಗೆ ಒಂದು ಭದ್ರತೆ ಕೊಡಬೇಕು. ಮೊನ್ನೆ ಒಂದು ನೋಡಿ, ಬೆಂಗಳೂರು ಹುಡುಗ ಯಾವುದೊಂದು ಬೆಟ್ಟದಲ್ಲಿ ಚಿರತೆ ಬಾಯಿಗೆ ಆಹಾರವಾಗಿ ಹೋದ. ಆದರೆ ಇದಕ್ಕೆ ನಾನು ಕೇಳೋದು, ಒಂದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಇದನ್ನೆಲ್ಲ ನೋಡುವರಿಲ್ವಾ? ಅಥವಾ ಇಷ್ಟು ಕೆಟ್ಟದ ನಮ್ಮ ರಾಜಕಾರಣ? ಯಾಕೆಂದರೆ ಒಬ್ಬ ಯಾವುದೋ ಒಂದು ಮಗುನೋ ಇನ್ಯಾವುದೋ ಒಬ್ಬ ಈ ಥರ ಕಾಲವಾದಾಗ ಅವರಿಗೆ ಒಂದಷ್ಟು ಹಣ ಕೊಟ್ಟು ಬಿಟ್ಟರೆ ಮುಗಿದು ಹೋಯ್ತಾ? ಆ ಜೀವವನ್ನು ಮತ್ತೆ ಹೇಗೆ ತರೋದು?
ಇದಕ್ಕೆಲ್ಲ ನಮ್ಮ ಒಂದು ಈ ವ್ಯವಸ್ಥೆನೇ ಕಾರಣ. ಖಂಡಿತವಾಗಿ ಹೇಗೆ ಚಿರತೆ ಬರುತ್ತೆ? ಯಾರು ಕಾಡು ಕಡ್ದಿದ್ದಾರೆ? ಇಲ್ಲ. ಖಂಡಿತವಾಗಿ ಕಾಡಿಂದ ಚಿರತೆ ಬರುವ ಒಂದು ಇದರಲ್ಲಿ ಅದಕ್ಕೆ ಆಹಾರದ ಕೊರತೆ ಇರ್ಬೋದು, ಅರಣ್ಯ ಇಲಾಖೆಯಲ್ಲಿ ಅದಕ್ಕೆ ಆಹಾರ ನೀಡದಿರ್ಬೋದು, ಅದನ್ನು ಉನ್ನತ ಮಟ್ಟದ ಅಧಿಕಾರಿಗಳು ನೋಡದೇ ಇರ್ಬೋದು. ಹಾಗಾಗಿ ಇದೆಲ್ಲ ವಿಷಯಗಳು ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದೆ. ಇದನ್ನೆಲ್ಲ ನೋಡುವಂತಹ ಜನಗಳು ಬೇಕು. ಈಗ ವಿಜಯ್ ಅವರ ಪಕ್ಷದಲ್ಲಿ 120 ಸಂಸದರು ಸೇರಿದ್ದಾರೆ. ಅಂದರೆ ಒಳ್ಳೆ ಪಕ್ಷವನ್ನು ಕಟ್ಟಿಕೊಡ್ಬೋದು. ಅವರಿಗೆ ಅವರ ಪಕ್ಷಕ್ಕೆ ಬಂದಿರುವ ಸೀಟುಗಳು 108, ಬಾಕಿ ಅವರು ಮೈತ್ರಿ ಮಾಡಿಕೊಂಡಿದ್ದಾರೆ. ಅದು ಕೂಡ ಚೆನ್ನಾಗಿ ನಡಿಬೋದು ಅನ್ನಿಸುತ್ತೆ. ಇದೇ ರೀತಿ ಒಳ್ಳೆಯ ಆಡಳಿತ ಕೊಟ್ಟರೆ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಮೈತ್ರಿಯ ಸಹಾಯ ಇಲ್ಲದೆ ವಿಜಯ್ ಅವರು ಮುಂದೆ ಒಂದು ಒಳ್ಳೆ CM ಖಂಡಿತನೇ ಆಗ್ತಾರೆ, ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ತಮಿಳು ಮಕ್ಕಳು ಅನ್ನೋದು ಬೇಸತ್ತು ಹೋಗಿದ್ದಾರೆ. ಹಳೆಯ ರಾಜಕೀಯದಿಂದಾಗಿ, ಕುಟುಂಬ ರಾಜಕಾರಣದಿಂದಾಗಿ, ವೈಷಮ್ಯ ರಾಜಕಾರಣ ನೋಡಿ 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 ಎಲ್ರಿಗೂ ಬೇಸರ ಆಗಿದೆ. ಇವರೆಲ್ಲರಿಗೂ ಇವಾಗ ಖುಷಿಯಾಗಿದೆ ಅಂದರೆ ಮಹಿಳೆಯರಿಗೆ ಭದ್ರತೆ, ಖಂಡಿತವಾಗಿ ಮಹಿಳೆಯರಿಗೆ ಭದ್ರತೆ ಬೇಕು. ಅದಿದ್ದಾಗಲೇ ಮಹಿಳೆಯರ ಓಟ್ ಎಲ್ಲವೂ ಕೂಡ ಇವರಿಗೆ ಸಿಗುತ್ತೆ. ಮತ್ತು ಆರ್ಥಿಕವಾಗಿ ಕೆಲಸ ಸಿಗುವವರೆಗೆ ಒಂದು 3-4 ಸಾವಿರ ರೂಪಾಯಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಕೂಡ ಬೇಕಾಗುತ್ತೆ. ಅಂದರೆ ಕೆಲಸ ಸಿಕ್ಕಿದ ತಕ್ಷಣ ಅವರ ಹಣವನ್ನು ಕಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸೋಮಾರಿಗಳಾಗಿ ಕೂಡ ಬಿಡ್ಬೋದು. ಒಂದೊಂದೇ ಭರವಸೆಯನ್ನು ಅವರು ಮುಗಿಸ್ತಾ ಹೋಗ್ತಾರೆ. ಈಗ ಒಂದು ಅವರ ಭರವಸೆಯ ಮೂಲಕವೋ ಅಥವಾ ಅವರ ಒಂದು ಚಿತ್ರದ ಅಭಿಮಾನಗಳ ಕಾರಣದಿಂದ ಅವರು ರಾಜಕೀಯದಲ್ಲಿ CM ಆದ್ರೂ ಮುಂದೆ ಬರೀ ಅವರ ಆಡಳಿತವನ್ನು ಮಾತ್ರ ನೋಡಿ ಅವರು CM ಆಗಲಿಕ್ಕೆ ಸಾಧ್ಯ. ಹಾಗೆ ಅವರೆಲ್ಲ ಭರವಸೆ ಈಡೇರುವಂತಾಗಲಿ, ಅವರ ಪ್ರತಿಯೊಂದು ಅವರು ಮಾಡಿರುವ ಅವರೊಂದು ಯೋಚನೆ ಮಾಡಿರುವ ಯೋಜನೆ ಕೂಡ ಕೈಗೂಡಲಿ. ಹೀಗೆ ಒಂದೊಂದು ರಾಜ್ಯವು ಕೂಡ ತುಂಬ ಅಭಿವೃದ್ಧಿಗೊಂಡಾಗ ಪಕ್ಕದ ರಾಜ್ಯವು ಕೂಡ ಅಭಿವೃದ್ಧಿಯಾಗುತ್ತೆ. ಈಗ ಅದನ್ನು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಬದಲಾವಣೆ ಬರುತ್ತೆ, ಕೇರಳದಲ್ಲಿ ಬರುತ್ತೆ. ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ ಈ ರೀತಿ ಬದಲಾವಣೆ ಬಂದಾಗ ನಮ್ಮ ದೇಶ ನೋಡಿ ಒಂದು 10-15 ವರ್ಷ 20 ವರ್ಷ ಬಿಟ್ಟರೆ ಯಾವ ಮಟ್ಟಿಗೆ ಹೋಗುತ್ತೆ ನೋಡಿ. ಈಗ ಹೊಸ ತಲೆಮಾರು ಬಂದಾಗಲೂ ಅದರಲ್ಲಿ ಕೆಲವರಿಗೆ ಇರ್ಬೋದು ಹಣ ಮಾಡೋ ಉದ್ದೇಶ ಇರ್ಬೋದು, ಆದರೆ ಹೆಚ್ಚಿನವರಿಗೆ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋರಿಗೆ ವಿಜಯ್ ನೋಡಿ ಕಲಿಯೋದು ಸಾಕಷ್ಟಿದೆ ಅಲ್ವಾ. ಹಾಗೆ ಒಳ್ಳೆ ರಾಜಕಾರಣಿಗಳಿಂದಲೂ ಕಲಿಯೋದು ಸಾಕಷ್ಟಿದೆ. ಈ ಹಿಂದೆನೂ ಎಲ್ಲರೂ ಕೆಟ್ಟ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಇರಲಿಲ್ಲ. ಒಳ್ಳೆಯವರು ಬಹಳಷ್ಟಿದ್ದರು, ಹಣವೇ ಮಾಡದವರಿದ್ದರು. ಆದರೆ ಕೆಲವರು ಮಾಡುವ ಒಂದು ಅತಿಯಾಸೆಯಿಂದಾಗಿ ಎಲ್ರಿಗೂ ಆ ರಾಜಕೀಯ ವಲಯಕ್ಕೇ ಆ ಹೆಸರು ಬರುತ್ತೆ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಮ್ಮ ದಳಪತಿ ವಿಜಯ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಅವರ ಒಂದು ರಾಜ್ಯ ತಮಿಳುನಾಡು ಹೇಗೆ ಈ ರೀತಿ ಬದಲಾವಣೆಗೊಂಡಿತ್ತು, ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೇರಳದಲ್ಲಿ ಕೂಡ ಆಗಲಿ ಜನಗಳು ಹೊಸ ತಲೆಮಾರು ಮುಂದೆ ಬರಲಿ, ರಾಜಕೀಯ ಪ್ರವೇಶ ಮಾಡಲಿ, ಬರೀ ಸಿನಿಮಾದಲ್ಲಿ ಕುಣಿಯೋದು ಬಿಟ್ಟು ರಾಜಕೀಯಕ್ಕೆ ಬಂದು ಸ್ವಲ್ಪ ಈ ಕಡೆ ತಿರುಗಿ ನೋಡಲಿ. ಅವರಿಗೂ ಕೂಡ ಇದೇ ರೀತಿಯ ಒಂದು ಭವಿಷ್ಯ ಇರ್ಬೋದು. ಉದಾಹರಣೆಗೆ ಸುದೀಪು, ದರ್ಶನಿಗೆ ಎಲ್ಲರಿಗೂ ಕೂಡ ಇರ್ಬೋದು. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಯೂಟ್ಯೂಬರು ಕೂಡ ಎಷ್ಟೆಷ್ಟು ಒಳ್ಳೆ ಇಂಟೆಲಿಜೆಂಟ್ ವ್ಯಕ್ತಿಗಳಿದೆ ಅಲ್ವ, ಅವರು ಕೂಡ ರಾಜಕೀಯ ಮಾಡ್ಬೋದು. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.